ನಮಸ್ಕಾರ, ನಾನು ನಿಮ್ಮ ಮಣಿಕಂಠ. ಇವತ್ತೊಂದು ವಿಶೇಷವಾದಂಥ ಒಂದು ಪಾಡ್ಕಾಸ್ಟ್ಗೆ ಬಂದಿದ್ದೀವಿ. ಇವತ್ತಿನ ಪಾಡ್ಕಾಸ್ಟ್ ಯಾವುದು, ಯಾವ ಸಬ್ಜೆಕ್ಟು ಅನ್ನೋಂಥ ಕ್ಯೂರಿಯಾಸಿಟಿ ನಿಮ್ಮಲ್ಲಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಶಿವ ಮತ್ತು ಶಿವರಾತ್ರಿ. ಶಿವ ನಾವು ನೋಡುವಂಥ ದೇವಸ್ಥಾನಕ್ಕೆ ಹೋಗುವಂಥ ಶಿವ ಅವನಲ್ಲ. ಹಾಗಾದರೆ ಯಾರು? ಇದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿರೋವಂಥವ್ರ ಪರಿಚಯ ಮಾಡಿಕೊಡ್ತೀನಿ. ಇವರು ಭರತನಾಟ್ಯ ಕಲಾವಿದೆ, ಸಂಗೀತ ಪರಂಪರೆಯ ಬಹುಮುಖ ಪ್ರತಿಭೆಯಾಗಿ ಮುಂಬೈಯಲ್ಲಿ ಇದ್ದುಕೊಂಡು ಇವತ್ತು ನಮ್ಮ ಈ ಪಾಡ್ಕಾಸ್ಟ್ನಲ್ಲಿ ಭಾಗವಹಿಸ್ತಿದ್ದಾರೆ. ಅವ್ರ ಹೆಸರು ರಾಗಶ್ರೀ ಪ್ರಸಾದ್. ಅವರು ನಮ್ಮ ದೇಶದಲ್ಲಿ, ವಿದೇಶದಲ್ಲಿ ತಮ್ಮ ನಾಟ್ಯಶಾಸ್ತ್ರದ ಮೂಲಕ ಅತಿ ಹೆಚ್ಚು ಜನರಿಗೆ ರೀಚ್ ಆದಂಥವ್ರು. ಅವರು ಈ ಪಾಡ್ಕಾಸ್ಟ್ಗೆ ಯಾಕೆ ಸೂಕ್ತ ಅನ್ನೋವಂಥದ್ದನ್ನ ನಾವು ಈ ಪಾಡ್ಕಾಸ್ಟ್ನಲ್ಲಿ ನೋಡೋರ್ತೀವಿ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಹೇಗಿದ್ದೀರಾ? ವೆರಿ ನೈಸ್. ನಿಮ್ಗೆ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನಿಮ್ಮ ಈ ಪಾಡ್ಕಾಸ್ಟ್ ನೋಡೋವಂಥದ್ದು ಮತ್ತು ಕೇಳೋವಂಥದ್ದು ನಮ್ಮ ಸೌಭಾಗ್ಯ ಅಂತ ಅನಿಸುತ್ತೆ. ಜೊತೆಗೆ ಇವತ್ತು ನಾನು ಈ ಕಂಟೆಂಟ್ನ ನಿಮ್ಮ ಹತ್ರ ಕೇಳ್ತಿದ್ದೀನಿ ಅಂದಾಗ ಎಲ್ರಿಗೂ ಅನ್ಕೊತಾರೆ, ಯಾಕೆ ಈ ಸಬ್ಜೆಕ್ಟ್ ನಿಮ್ಮ ಹತ್ರ ಕೇಳ್ತಿದ್ದೀನಿ ಅನ್ನೋವಂಥದ್ದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಹಾಗಾದರೆ ನನ್ನ ಪ್ರಶ್ನೆ ಮೂಲಕ ನಿಮ್ಮ ಈ ಉತ್ತರವನ್ನು ತಿಳಿ ಮಾಡ್ತೀನಿ ಜನರಿಗೆ. ಮೊದಲನೇದಾಗಿ ಮೇಡಮ್, ನಿಮ್ಮ ಪರಿಚಯ ರಾಗಶ್ರೀ ಪ್ರಸಾದ್ ಯಾರು? ನಮಸ್ಕಾರ ಸರ್. ನನಗೂ ಬಹಳ ಖುಷಿ ಆಗ್ತಿದೆ ನಿಮ್ಮನ್ನ ಮೀಟ್ ಮಾಡಿ ಮತ್ತು ಈ ಪರ್ಟಿಕ್ಯುಲರ್ ಪಾಡ್ಕಾಸ್ಟ್ ಕೊಡಲಿಕ್ಕೆ. ನಾನು ನನ್ನ ತಂದೆ ತಾಯಿ ಹೆಸರು ಮ್ಯಾಂಡೋಲಿನ್ ಪ್ರಸಾದ್ ಮತ್ತು ಲತಾ ಪ್ರಸಾದ್. ನನ್ನ ತಂದೆ ಬಂದು ಹೆಸರಾಂತ ಮ್ಯಾಂಡೋಲಿನ್ ಕಲಾವಿದರು. ಸೊ ನನ್ನ ಅದೃಷ್ಟ ಇಂಥ ಪರಿವಾರದಲ್ಲಿ ಹುಟ್ಟಿದ್ದು. ಯಾಕಂದರೆ ಮನೆಯಲ್ಲಿ ಮೊದಲಿಂದನೂ ಕಲೆಯ ವಾತಾವರಣ. ಹಾಗೆಯೇ ನನ್ನ ಓದಲ್ಲೂ ನನಗೆ ಸ್ವಲ್ಪ ವಿಜ್ಞಾನ ಅಂದರೆ ತುಂಬ ಇಷ್ಟ ಇತ್ತು. ಸೊ ವಿಜ್ಞಾನದಲ್ಲಿ ಮೈಕ್ರೋಬಯಾಲಜಿ ಮಾಡಿ ಐ ವಾಸ್ ವರ್ಕಿಂಗ್ ಸೈಂಟಿಸ್ಟಾಗಿ ವರ್ಕ್ ಮಾಡ್ತಿದ್ದೆ. ನಂತರ ನನ್ನ ಕಲೆಗೋಸ್ಕರ ಅದನ್ನು ಬಿಟ್ಟೆ. ತುಂಬ ದಿನ ಏನು ನಾನು ವರ್ಕ್ ಮಾಡಲಿಲ್ಲ ಅಲ್ಲಿ. ನನ್ನ ಡಾನ್ಸ್ ಮತ್ತು ಸಂಗೀತನೇ ಮುಂದುವರಿಲಿ ಅಂತ ಬಿಟ್ಟು ನಾನು ಫುಲ್ ಟೈಮ್ ಡೆಡಿಕೇಟೆಡ್ ಆರ್ಟಿಸ್ಟಾಗಿ ಇಲ್ಲೇ ಇದ್ದೀನಿ. ಸೊ ಇವಾಗ ಶೋಸು, ಪರ್ಫಾರ್ಮೆನ್ಸಸ್ಸು ಮತ್ತು ಟೀಚಿಂಗ್ ನಡೀತಾ ಇದೆ. ಇನ್ನು ರಾಗಶ್ರೀ ಮ್ಯೂಸಿಕ್ ಅಕಾಡೆಮಿ ಹೆಸರಲ್ಲೇ ನಾವು ಎಲ್ಲರಿಗೂ ನಮ್ಮ ಕೈಲಾದಷ್ಟು ವಿದ್ಯಾದಾನ ಪರ್ಫಾರ್ಮೆನ್ಸಸ್ ಮಾಡೋಣ ಅಂತ ವಿ ಹ್ಯಾವ್ ಡಿಸೈಡೆಡ್ ಆ್ಯಂಡ್ ವಿ ಆರ್ ಡೂಯಿಂಗ್ ಇಟ್. ಸೊ ದಿಸ್ ಇಸ್ ಇಟ್. ಇವತ್ತು ಈಗ ವೀಕ್ಷಕರಿಗಿರುವಂಥ ಒಂದು ಡೌಟ್ ಏನಂದ್ರೆ, ನಿಮ್ಗೆ ಯಾಕೆ ನಾವು ಈ ಶಿವರಾತ್ರಿ ಮತ್ತು ಶಿವನ ಬಗ್ಗೆ ಮಾತಾಡಕ್ಕೆ ಕರೆದಿದ್ದೀವಿ ಅಂತ. ಅದು ಯಾಕೆ ಅಂತ ನಿಮ್ಮ ಬಾಯಲ್ಲಿ ಬಂದ್ಬಿಡ್ಲಿ ಮೇಡಮ್. ಶಿವ ಅಂತ ಅಂದಿದ ತಕ್ಷಣ ಡಾನ್ಸ್ ಮತ್ತು ಶಿವ ವಿಚ್ ಇಸ್ ಎರಡೂ ಇನ್ಸೆಪರೇಟಬಲ್. ಡಾನ್ಸ್ಗೆ ಅಧಿಪತಿನೇ ಶಿವ ಬೈ ಡಿಫಾಲ್ಟ್. ನಾವು ಡಾನ್ಸ್ ಶುರು ಮಾಡ್ತಿದ್ದಂಗೆ ಶಿವನಲ್ಲಿ ನಾವು ಲೀನ ಆಗಲೇಬೇಕು, ಇಲ್ಲಾಂದರೆ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಅವನಲ್ಲಿ ಸರೆಂಡರ್ ಆಗಲೇಬೇಕು. ಸೊ ಮೊದಲಿಂದನೂ ಎಲ್ಲ ಡಾನ್ಸರ್ಸ್ಗೂ ಎಲ್ಲೋ ಒಂದು ಕಡೆ ಆ ಶಿವ ಅನ್ನೋದು ಬೈ ಡಿಫಾಲ್ಟ್ ಅಲ್ಲಿ ಮೈಂಡಲ್ಲಿ ಇದ್ದೇ ಇರುತ್ತೆ. ದೇವ್ರ ಬಗ್ಗೆ ಕಲಿಯೋದು ಅಥವಾ ಅವನ ಬಗ್ಗೆ ತಿಳ್ಕೊಳ್ಳೋದು, ಆ ತತ್ವಗಳನ್ನ ಕಲಿಯೋದು. ಸೊ ಇದೇ ಥರ ನನಗೂ ಮೊದಲಿಂದನೂ ಪುರಾಣ ಪುಣ್ಯಕಥೆಗಳೆಲ್ಲ ನನಗೆ ತುಂಬಾ ಇಷ್ಟ ಇದ್ದಿದ್ದು ಸಹಜವಾಗಿ ಬಂತು. ನನ್ನ ಟೀಚರ್ ಬಂದು ರಾಮು ಕಣಗಾಲ್ ಸರ್, ಪುಟ್ಟಣ್ಣ ಕಣಗಾಲ್ ಅವ್ರ ಮಗ. ಒನ್ ಆಫ್ ದ ಗ್ರೇಟ್ ಕ್ರಿಯೇಟಿವ್ ಮೈಂಡ್, ಡ್ರೀಮರ್. ಅನ್ಫಾರ್ಚುನೇಟ್ಲಿ ಹಿ ಇಸ್ ನೋ ಮೋರ್. ಸೊ ಅವರ ಗರಡಿಯಲ್ಲಿ ನಾನು ಬೆಳೆದಿದ್ದು. ಅಲ್ಲಿ ನನ್ನ ಜರ್ನಿ ಶುರು ಆದಾಗ ನಮ್ಗೆ ಯಾವುದೇ ಒಂದು ಡಾನ್ಸ್ ಫೀಚರ್ಸ್ ಮಾಡಬೇಕು ಅಂದ್ರೂ ಇನ್ ಆ್ಯಂಡ್ ಔಟ್ ಸ್ವಲ್ಪ ಸ್ಟಡಿ ಮಾಡೋದು, ಅದೆಲ್ಲ ನನಗೆ ಮೊದಲಿಂದನೂ ಇಷ್ಟ. ಏನೇ ತೊಗೊಂಡ್ರು ಡೀಪ್ ಡೌನ್ ಸ್ಟಡಿ ಆಗಬೇಕು, ಅದನ್ನು ಸಿಂಪ್ಲಿಫೈ ಮಾಡಿ ಜನಗಳಿಗೆ ಮುಟ್ಟಿಸ್ಬೇಕು ಅನ್ನೋದು. ನನ್ನ ಟೀಚರ್ ಆದ ನಂತರ ನಾನು ಒಂದು ಪ್ರಾಜೆಕ್ಟ್ ಮಾಡಬೇಕು ಅನ್ನೋದು ಬಂತು, ಶಿವನ ಬಗ್ಗೆನೇ ಮಾಡಬೇಕು ಅಂತ. ಫಸ್ಟ್ ನಾನು ತೊಗೊಂಡಿರೋಂತಹ ಟಾಪಿಕ್ಕು ತಾಂಡವ, ಶಿವ ತಾಂಡವದ ಬಗ್ಗೆ. ಎಲ್ಲರಿಗೂ ತಾಂಡವ ಅಂದಿದ ತಕ್ಷಣ ಒಂದು 4 ಜೊತೆ ಫಾಸ್ಟಾಗಿ ಹಾಕ್ಬಿಡೋದು, ಮುಗಿಸ್ಬಿಡೋದು ಅನ್ನೋದು, ಸ್ಟೇಟಸ್ ಅಲ್ಲಿ ಹಾಕೋದೇ ಶಿವ ತಾಂಡವ ಅನ್ಕೊಳ್ಳೋದು. ಅಲ್ಲೂ ಎಷ್ಟು ಮಿಸ್ಕನ್ಸೆಪ್ಷನ್ ಅಂದ್ರೆ, ಅದು ಬರ್ದಿರೋದು ರಾವಣ, ಶಿವ ತಾಂಡವ ಸ್ತೋತ್ರ. ಅದು ಕಾಂಟೆಕ್ಸ್ಟ್ ಬೇರೆ, ಅದು ಸ್ತೋತ್ರ ಹೌದು, ಬಟ್ ಶಿವ ತಾಂಡವಗಳ ಬಗ್ಗೆನೇ ಡಿಸ್ಕ್ರಿಪ್ಷನು ಬೇರೆ ಬೇರೆ ಕಡೆ ನಮಗೆ ಸಿಗುತ್ತೆ. ಭಾವ ಪ್ರಕಾಶಂ ಅನ್ನೋ ಕಡೆ ಆಗಲಿ, ಅಲ್ಲಿ 5 ತಾಂಡವಗಳು ಮೆನ್ಷನ್ ಆಗಿದೆ. ಅಭಿನವ್ ನಂದಿಕೇಶ್ವರದ್ದು ಅಭಿನಯ ದರ್ಪಣದಲ್ಲಿ ನಮಗೆ 7 ತಾಂಡವಗಳಿದೆ. ನಾಟ್ಯಶಾಸ್ತ್ರದಲ್ಲೂ ತಾಂಡವದೆಲ್ಲ ಡಿಸ್ಕ್ರಿಪ್ಷನ್ಸ್ ಇದೆ.
ಆಲ್ಮೋಸ್ಟ್ 7 ತಾಂಡವ. ಅಲ್ಲಿ ನಾನು ಫಸ್ಟ್ ತಗೊಳ್ತಿದ್ದಂಗೆ ನನಗೆ ಕಣ್ಣೆಲ್ಲ ತಿರ್ಗಕ್ ಶುರು ಆಯ್ತು. ಯಾಕೆಂದ್ರೆ ಒಂದೊಂದು ತಾಂಡವಕ್ಕೆ ಎಕ್ಸ್ಪ್ಲನೇಷನ್ಗೆನೆ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಟೈಮ್. ತುಂಬಾನೇ ಟೈಮ್ ಬೇಕಾಗ್ತದೆ. ಆಮೇಲೆ ಅದಕ್ಕೆ ಬಡ್ಜೆಟ್ ಮೀರ್ತಾ ಹೋಯ್ತು. ಸೊ ನಾನು ಆ ಪ್ರಾಜೆಕ್ಟ್ ನೀವು ರೂಪಕವಾಗಿ ಮಾಡಬೇಕು ಅಂತ ಹೊರಟಿರೋದು. ಎಷ್ಟು ಜನ ಸ್ಟೂಡೆಂಟ್ಸ್ ಇಟ್ಕೊಂಡು? ಇದು ನನಗೆ ಆತರ ಅಲ್ಲ, ನನಗೆ ಸ್ಟೂಡೆಂಟ್ಸ್ ಅಥವಾ ನಾನು ಮಾಡ್ಬೇಕು ಅನ್ನೋ ಪಾಯಿಂಟ್ ಪಕ್ಕಕ್ಕೆ ಇಡೋದು. ಸಬ್ಜೆಕ್ಟ್ ಫಸ್ಟ್ ನನಗೆ. ಹೌದು. ಸೊ ಅಲ್ಲಿ ನಾನು ಅಲ್ಲಿ ಇನ್ ಅಂಡ್ ಔಟ್ ಸ್ಟಡಿ ಮಾಡ್ತಿದ್ದಂಗೆ ಓದ್ತಿದ್ದಂಗೆ ಇನ್ನು ಡೀಪ್ ಡೌನ್ ಅದು ಜಾಸ್ತಿ ಆಗ್ತಾನೆ ಹೋಗ್ತಾ ಇತ್ತು. ಸರಿ, ಬಡ್ಜೆಟ್ ಮೀರೋಗ್ತು. ಸೊ ಅದಕ್ಕೆ ನಾನು ಅದು ಕೈ ಬಿಟ್ಟೆ. ಸರಿ ಅಂತ ನನಗೆ ಅಲ್ಲಿಂದ ಶಿವನ ಪ್ರಪಂಚ ಇನ್ನೂ ನನಗೆ ಕಾಣ್ತಾ ಶುರು ಹೋಯ್ತು. ಮುಂದುವರಿಸ್ದೆ. ನಂತರ ಏಕಾದಶ ರುದ್ರದ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಲಿಕ್ಕೆ ಶುರು ಮಾಡಿದೆ. ಇದಕ್ಕೋಸ್ಕರ ನಾವು ನನ್ನ ಮೆಂಟೋರ್ಸ್, ನನ್ನ ಗುರು ಹಿರಿಯರ ಹತ್ರ ಎಲ್ಲ ಡಿಸ್ಕಸ್ ಮಾಡಿದೆ. ನನ್ನ ತಂದೆ ಹತ್ರ ಆಗ್ಲಿ, ನಮ್ಮ ಬಾಪು ಪದ್ಮನಾಭ್ ಸರ್ ಅವ್ರ ಹತ್ರ, ಅವ್ರ ಕೈಂಡ್ ಆಫ್ ಹೀಸ್ ಮೈ ಮೆಂಟರ್, ಅವ್ರ ಹತ್ರ ಆಗ್ಲಿ, ನನ್ನ ಸಂಸ್ಕೃತ ಟೀಚರ್ಸ್ ಹತ್ರ ಆಗ್ಲಿ, ವಿದ್ವಾನ್ ಸುನೀಲ್ ಅಂತ ಇದ್ದಾರೆ ಮತ್ತು ಶ್ರೀವತ್ಸ ಅಂತ ಇದ್ದಾರೆ, ಅವ್ರ ಹತ್ರ ಎಲ್ಲ ಡಿಸ್ಕಷನ್ ಮಾಡ್ತಾ ನನಗೆ ಒಂದೊಂದು ವಿವಿಧ ಮುಖಗಳು ಗೊತ್ತಾಗ್ತಾ ಹೋಯ್ತು. ನನಗೆ ಹೇಗೆ ಅಂದ್ರೆ, ನಾನು ಹೇಳ್ದಂಗೆ ನನ್ಗೊಂದ್ ಸ್ವಲ್ಪ ಹುಚ್ಚತನ ಜಾಸ್ತಿ. ಹೇಗೆ ಅಂದ್ರೆ, ನನಗೆ ಚಂದ್ರ ಇಟ್ಟಿದ್ದಾನೆ, ಇಲ್ಲಿದೆ, ಐ ಮೀನ್ ಸರ್ಪ ಇದೆ, ತ್ರಿಶೂಲಧಾರಿ, ಅದೆಲ್ಲ ಕಾಮನ್ ಆಗಿ ಹೋಗ್ತಾ ಇದೆ, ಅಟ್ರಿಬ್ಯೂಟ್ಸ್ ಆಫ್ ಶಿವ. ಅವನೇನೇನಿದೆ ಅವನಲ್ಲಿ ಒಂದೊಂದು, ಅಫ್ಕೋರ್ಸ್ ಅದು ಇಂಪಾರ್ಟೆಂಟ್ ಇಲ್ಲ ಅಂತಲ್ಲ, ಸುಮಾರು ಜನ ಮಾಡ್ಬಿಟ್ಟಿದ್ದಾರೆ. ಬಟ್ ಹಾಗೆ ಓದ್ತಾ ಎಲ್ಲ ಡಾನ್ಸ್ ಅನ್ನೋದು ಪಕ್ಕಕ್ಕೆ ಹೊಟ್ಟೋಯ್ತು. ಶಿವ ಅನ್ನೋದಷ್ಟೇ ಮುಂದಕ್ಕೆ ಬಂದಿತ್ತು. ಶಿವನ ಬಗ್ಗೆ ಅಷ್ಟೇ ಓದ್ತಾ ಹೋಗಿದ್ದು ಶುರು ಆಯ್ತು. ಅಲ್ಲಿ ನನಗೆ ಸಿಕ್ಕಿದ್ದು ಸದಾಶಿವ. ಅವಾಗ ಪಂಚಾನನ ಶಿವ ಅಂತ ಕರಿತೀವಿ. ಅಂದ್ರೆ ಸದಾಶಿವ ಬೇರೆ, ಪಂಚಾನನ ಶಿವ ಬೇರೆ? ಸದಾಶಿವನೇ ಪಂಚಾನನ ಶಿವ. ಸದಾಶಿವನೇ ಪಂಚಾನನ ಶಿವ ಅಥವಾ ಪಂಚಬ್ರಹ್ಮ ಅಂತ ಕರಿತೀವಿ ಅವನ್ನ. ಪಂಚಬ್ರಹ್ಮ ಸ್ತೋತ್ರ ಅಂತ ಕೆಲವರು ವಯಸ್ಸಾದವರು ಅಥವಾ ಕೆಲವರು ಹಳೆ ಕಾಲದ ಇದ್ರಲ್ಲಿ ದೇವಸ್ಥಾನಗಳಲ್ಲಿ ಸುಮಾರು ಜನ ಹೇಳ್ತಾರೆ. ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ ಮತ್ತು ಈಶಾನ, ಇವೆಲ್ಲರ ಬಗ್ಗೆ ಸ್ತೋತ್ರಗಳಿದೆ. ಅವಾಗ ನನಗೆ ಅದರದ್ದು ಡೀಪ್ ಡೌನ್ ಅರ್ಥ ಕಲೀಲಿಕ್ಕೋಸ್ಕರ ನಾನು ಶುರು ಮಾಡಿದ್ದು. ಇದು ಸದಾಶಿವನ ಇಂಟ್ರಡಕ್ಷನ್ ನನಗ್ ಸಿಕ್ಕಿದ್ದು ಫಸ್ಟ್. ಇವಾಗ ಎಲ್ಲ ಆಗೋಯ್ತು, ಸದಾಶಿವ ಆಯ್ತು, ಓದಕ್ ಶುರು ಮಾಡಿದೆ, 5 ಮುಖ ಅಂತ ಎಲ್ಲ ಬಂತು. ಬಟ್ ಅದರದ್ದು ತಾತ್ಪರ್ಯ ಹೇಗೆ ಏನು ಅಂತ ಶುರು ಮಾಡಿದಾಗ ಒಂದು ದೊಡ್ಡ ಪ್ರಪಂಚ, ಒಂದು ಯೂನಿವರ್ಸ್ ಕಾಣಕ್ ಶುರು ಆಯ್ತು. ಸೊ ಹೀಗೆ ನಂದು ಸದಾಶಿವನಲ್ಲಿ ನನ್ನ ಶಿವನ್ ಜೊತೆ ಇಷ್ಟು ಪುಟ್ಟ ಜರ್ನಿ ಶುರು ಆಗಿದೆ ಅಷ್ಟೇ. ಇನ್ನು ಸ್ಟಡೀಸ್ ನಡೀತಾ ಇದೆ. ಓಕೆ, ಈಗ ನೀವು ಮಾತಾಡ್ತಾ ಹೇಳಿದ್ರಿ ತಾಂಡವಗಳಲ್ಲಿ 5 ತಾಂಡವಗಳಿದೆ. 7 ತಾಂಡವ. 7 ಅದು 5 ಬಂದು ಒಂದು ಪರ್ಟಿಕ್ಯುಲರ್ ಟೆಕ್ಸ್ಟ್ ಅಲ್ಲಿ ಇದೆ, ಭಾವ ಪ್ರಕಾಶಂ ಅಂತ. 7 ತಾಂಡವ, ಇನ್ನೊಂದು ಮೇನ್ ಆಗಿ 7 ತಾಂಡವಗಳು. ಎಲ್ಲರೂ ಯಾವ ತಾಂಡವಗಳು? ಸೊ ಇಲ್ಲಿ ನಮಗೆ ಮುಖ್ಯವಾಗಿ ಸಿಗುವಂಥದ್ದು 7 ತಾಂಡವಗಳಲ್ಲಿ ಫಸ್ಟ್ ಬಂದು ಸಂಧ್ಯಾ ತಾಂಡವ. ಸಂಧ್ಯಾ ತಾಂಡವ ಅಂದ್ರೆ ಯಾವಾಗ ಶಿವ ಸೃಷ್ಟಿಕರ್ತನಾಗಿ ಶುರು ಮಾಡ್ತಾನೆ. ಇವಾಗ ನಮ್ಗೆಲ್ಲರಿಗೂ ಬಿಗ್ ಬ್ಯಾಂಗ್ ಅನ್ನೋದು ಗೊತ್ತಿದೆ. ಬಿಗ್ ಬ್ಯಾಂಗ್ ಅಂದ್ರೆ ಏನು? ಯೂಶಲಿ ಪ್ರಪಂಚ ಶುರು ಆಗುವಂತ ಪ್ರಕ್ರಿಯೆ, ಬಿಗ್ ಬ್ಯಾಂಗ್ ಥಿಯರಿ, ವಿ ಆಲ್ ನೋ ದಟ್. ಇವಾಗ ಆಕ್ಚುಲಿ ಸೈನ್ಸ್ ಮತ್ತೆ ಸ್ಪಿರಿಚುಯಾಲಿಟಿ, ಎವ್ರಿಥಿಂಗ್ ಇಸ್ ಕನೆಕ್ಟೆಡ್. ಸೈನ್ಸ್ ಮತ್ತೆ ಇವಾಗ ನಮ್ಗೆ ಲೂಯಿಸ್ ಪ್ಯಾಸ್ಚರ್ದು ಒಂದು ಒಳ್ಳೆ ಸೇಯಿಂಗ್ ಇದೆ, ನಾವ್ ಯಾವಾಗ ಸೈನ್ಸ್ ನ ಅರ್ಥ ಮಾಡ್ಕೊಳಕ್ ಶುರು ಮಾಡ್ತೀವೋ ನಾವ್ ಅಷ್ಟೇ ದೇವ್ರನ್ನ ನಂಬಕ್ ಶುರು ಮಾಡ್ತೀವಿ ಅನ್ನೋದು. ಇವಾಗ ಹೆಂಗಿರತ್ತೆ ಎಲ್ಲರಿಗೂ ಅಂದ್ರೆ, ಸಾಮಾನ್ಯ ಜನಗಳಿಗೆ ಅಥವಾ ಈಗಿನ ಕಾಲದ, ಐ ಆಮ್ ಅ ಸೈನ್ಸ್ ಟೀಚರ್, ಈಗಿನ ಕಾಲದ ಮಕ್ಳಿಗೆ ಏನ್ ಅನ್ಸುತ್ತೆ, ಸೈನ್ಸ್ ಆಗಿದ್ ದೇವ್ರನ್ನ ನಂಬ್ತಾರ ಅನ್ನೋದು ಇದೊಂದು ಇದಿರುತ್ತೆ, ಇಗ್ನೋರೆನ್ಸ್. ಕೆಲವು ಮಕ್ಳಿಗಷ್ಟೇ, ಎಲ್ಲರಿಗೂ ನಾನು ಹೇಳ್ತಿಲ್ಲ. ಅದಕ್ಕೆ ಸೈನ್ಸ್ ಯಾರು ತುಂಬಾ ಇಷ್ಟಪಡ್ತಾರೋ ಅವ್ರಿಗೆ ದೇವ್ರ ಬಗ್ಗೆನೂ ಅಷ್ಟೇ ಇಷ್ಟ ಆಗ್ತಾ ಹೋಗುತ್ತೆ. ದೇವ್ರು ಅಂದ್ರೆ ಒಂದು ಫಾರ್ಮಲ್ ಅಲ್ಲ, ದ ವೇ ವಿಚ್ ಇಸ್ ಅಂದ್ರೆ ಹೇಗ್ ಕ್ರಿಯೇಟ್ ಆಗಿದೆ, ಒಳಗಡೆ ಏನಾಗ್ತಿದೆ ಅನ್ನೋದೇ ದೇವ್ರು. ಒಳಗಡೆನೆ ಇದ್ದಾನೆ ಅವನು, ಎಲ್ಲೂ ಇಲ್ಲ. ಸೊ ಅಲ್ಲಿ ರಿಲೇಶನ್ಶಿಪ್ ಶುರು ಆಗತ್ತೆ. ಸೊ ಹೀಗೆ ಒಂದು ಯೂನಿವರ್ಸ್ ಬ್ಲ್ಯಾಂಕ್ ಆಗಿದ್ದಾಗ ಅಲ್ಲಿ ಕ್ರಿಯೇಷನ್ ಆಸ್ಪೆಕ್ಟ್ ಶುರು ಆಗೋದೆ ಸಂಧ್ಯಾ ತಾಂಡವದಿಂದ. ಸೌಂಡ್ ತಾಂಡವ, ಅಲ್ಲಿಂದ ಒಂದು ಸಂಧ್ಯಾ ತಾಂಡವ. ಎರಡನೇದು ಬಂದು ಆನಂದ ತಾಂಡವ. ಇವಾಗ ಆನಂದ ತಾಂಡವ ನಾವೆಲ್ಲರೂ ನೋಡಿರೋದು ಚಿದಂಬರಂ ಅಲ್ಲಿ, ನಟರಾಜಂದು ಪೋಸ್ ನಾವ್ ಏನ್ ನೋಡಿದೀವಲ್ಲ,
ಅದೇ ಆನಂದ ತಾಂಡವದ್ದು ಹ್ಮ್. ಪರ್ಟಿಕ್ಯುಲರ್ ಪ್ರೂವ್ಸ್. ಅಲ್ಲಿ ಏನು ಅಂತ ಅಂದ್ರೆ ಇಟ್ ಈಸ್ ಲೈಕ್ ಅಲ್ಲಿ ಅಭಯಹಸ್ತ ಪ್ರೊಟೆಕ್ಷನು. ಇಟ್ ಈಸ್ ಬೇಸಿಕಲಿ ಏನಾಗ್ತಿದೆ ಇಲ್ಲಿ ಅಂತ ಅಂದ್ರೆ ಪ್ರೋಗ್ರೆಸ್, ಇಲ್ಲಿ ಗ್ರೇಸು, ಆಮೇಲೆ ಅವನ ಕೆಳಗಡೆ ಇಗ್ನೋರೆನ್ಸು, ಈ ತರದ ವಿಚಾರಗಳ ಬಗ್ಗೆ ಅಲ್ಲಿ ನಾವು ತಿಳಿಯಬಹುದು. ಖುಷಿಯಾಗಿ ಮಾಡುವಂತಹ ತಾಂಡವ ಆನಂದ ತಾಂಡವ. ನಂತರ ಶಕ್ತಿ ತಾಂಡವ. ಹ್ಮ್. ಶಿವ ಶಕ್ತಿ ಇಲ್ಲ ಅಂದ್ರೆ ಶಿವ ಶಿವ ಇಲ್ಲವೇ ಇಲ್ವೇ ಇಲ್ಲ. ಇಲ್ಲ, ಹೌದು. ಶಿವೇ ಶಿವ. ಸೊ ಎರಡು ಆ, ಶಿವನಿಗೆ ಅರ್ಧ ಭಾಗ ಶಕ್ತಿ ಎಲ್ಲಿಂದ ಅಂತ ಕೇಳಿದ್ರೆ ಆ ಶಕ್ತಿಯಿಂದ ಮಾತ್ರ ಅಂತ ಹೇಳಿ ನಾವು ಹೌದು. ಕೇಳಿದೀವಿ. ಹೌದು. ಸೊ ಅದನ್ನ ಕಾಳಿ ತಾಂಡವ ಅಂತಾನು ಕರಿತೀವಿ, ಹ್ಮ್. ಶಕ್ತಿ ತಾಂಡವ ಅಥವಾ ಕಾಳಿ ತಾಂಡವ ಅಂತ. ನಂತರ ತ್ರಿಪುರ ತಾಂಡವ. ಈ ತ್ರಿಪುರ ತಾಂಡವ ಬಂದು ಅವನು ತ್ರಿಪುರ ಅನ್ನೋ ರಾಕ್ಷಸನ್ನ ಕೊಲ್ಲಿಕ್ಕೆ ಹೋದಾಗ ಆ ಟೈಮಲ್ಲಿ ಆಗಿರುವಂತಹ ಒಂದು ಡಾನ್ಸ್. ಇದಾದ ನಂತರ ಸತಿ ತಾಂಡವ. ಇದು ನಮ್ಮೆಲ್ಲರಿಗೂ ಎಲ್ರಿಗೂ ಗೊತ್ತಿದೆ ಗೊತ್ತಿರೋ. ಆ ಪರ್ಟಿಕ್ಯುಲರ್ ಸ್ಟೋರಿ. ಹೇಗೆ ದಕ್ಷ ಯಜ್ಞಕ್ಕೆ ಹೋದಾಗ ಸತಿ ಅವಳು ಶರೀರ ತ್ಯಾಗ ಮಾಡ್ಬಿಡ್ತಾಳೆ. ಅವಾಗ ಕೋಪ ಮಾಡ್ಕೊಂಡು ಶಿವ ಏನ ನೃತ್ಯ ಏನಿರುತ್ತೋ ಅದನ್ನ ನಾವು ಸತಿ ಸತಿ ತಾಂಡವ. ತಾಂಡವ ಅಂತ ಕರಿತೇವೆ. ನೆಕ್ಸ್ಟ್ ಅರ್ಧನಾರೀಶ್ವರ ತಾಂಡವ. ಹ್ಮ್. ಹಾಗೆ ಪುರುಷ ಪ್ರಕೃತಿ ಬಗ್ಗೆ ಇರುವಂತಹ ತಾಂಡವ. ಲಾಸ್ಟ್ ಅಲ್ಲಿ ಬರೋದು ಸಂಹಾರ ತಾಂಡವ. ಹ್ಮ್. ಇಲ್ಲೇನು ಡಿಸಲ್ಯೂಷನ್, ಡಿಸ್ಟ್ರಕ್ಷನ್, ಆ ಲಯದ ಸ್ಥಿತಿ. ಹ್ಮ್. ಸಂಹಾರ ತಾಂಡವ. ಈ 7 ಡಿಫ್ರೆಂಟ್ ತಾಂಡವಗಳು ಇದೆ. ಇದಕ್ಕೆಲ್ಲದಕ್ಕೂ ನವರಸಗಳು ಬೇರೆ ಆಗುತ್ತೆ. ಇದೆಲ್ಲದಕ್ಕೂ ಕಲರ್ಸ್ ಇದೆ. ಇದೆಲ್ಲದಕ್ಕೂ ಬೇರೆ ಬೇರೆ ಮೂಡ್ಗಳ ಅಂದ್ರೆ ರಸಗಳ ಕ್ರಿಯೇಟ್ ಆಗ್ತಾ ಆಗ್ತಾ ಹೋಗುತ್ತೆ. ಸೊ ಇದು ತಾಂಡವದ ಬಗ್ಗೆ ಇರುವಂತಹ ವಿವರಣೆ. ಓಕೆ. ಅಲ್ಲಿ ನೀವು ತಾಂಡವಗಳ ಬಗ್ಗೆ, ನವರಸಗಳ ಬಗ್ಗೆ ಮಾತಾಡಿದ್ರಿ. ಜೊತೆಗೆ ಪ್ರಮುಖವಾಗಿ ಹೇಳಬೇಕು ಅಂತ ಹೇಳಿದ್ರೆ ಈ 7ಕ್ಕೂ ಕೂಡ, ಪ್ರತಿ ತಾಂಡವಕ್ಕೂ ಕೂಡ ಒಂದೊಂದು ಕಾರಣಗಳು, ಅದ್ರ ಹಿಂದೆ ಒಂದು ಸಬ್ಜೆಕ್ಟ್ ಕೂಡ ಆಗಿ ಅಥವಾ ಒಂದು ದೊಡ್ಡ ಕಥೆಯಾಗೂ ಕೂಡ ಇರುವಂತದನ್ನ ಕೇಳಿದ್ವಿ. ಪ್ರಮುಖವಾಗಿ ಈ ಪ್ರಶ್ನೆ ನಾನು ಕೇಳಬೇಕು. ನೀವು ಸದಾಶಿವನ ಬಗ್ಗೆ ಮಾತಾಡಿದ್ರಿ. ಶಿವನಿಗೂ ಸದಾಶಿವನಿಗೂ ಇರುವಂತ ವ್ಯತ್ಯಾಸ ಏನು? ಬ್ಯೂಟಿಫುಲ್ ಕ್ವಶನ್ ಇದು. ಇವಾಗ ನಾವು ಶಿವ ಅಂದಿದ ತಕ್ಷಣ ನಿಮ್ಗೆ ಏನ್ ನೆನ್ಪು ಬರುತ್ತೆ? ಒಂದು ಫೋಟೋ ನೋಡಿದ ತಕ್ಷಣ ಜುಟ್ಟು, ಗಂಗೆ, ಚಂದ್ರ, ಅಲ್ವಾ? ಜೊತೆಗೆ ರುದ್ರಾಕ್ಷಿ, ಹಾವು, ಇದೆಲ್ಲವೂ ಕೂಡ. ಅದು ನಾರ್ಮಲ್ ಶಿವ. ಅದು ಪರ್ಟಿಕ್ಯುಲರ್, ಅದು ಅಲ್ಟಿಮೇಟ್ ಫಾರ್ಮ್ ಆಫ್ ಶಿವ ಅಲ್ವೇ ಅಲ್ಲ. ಹ್ಮ್. ಈಸಿಯಾಗಿ ಹೇಳ್ಬೇಕು ಅಂದ್ರೆ ಇವಾಗ ಹೆಂಗೆ ನಾವು ಮಹಾವಿಷ್ಣು ಅಂತ ಅಂದ್ರೆ ಎಲ್ಲಿರ್ತಾನೆ? ವೈಕುಂಠದಲ್ಲಿ ಇರ್ತಾನೆ. ಹೌದು. ಸೊ ಅಲ್ಲಿ ಒಂದು ಕಾಸ್ಮಿಕ್ ಓಷನ್ ಇರುತ್ತೆ, ಒಂದು ಕ್ಷೀರ ಸಾಗರದಲ್ಲಿ ಮಲಗಿರ್ತಾನೆ. ಅದು ಒಂದು ಅಲ್ಟಿಮೇಟ್ ವರ್ಷನ್ ಆಫ್ ವಿಷ್ಣು. ನಮ್ಮ ಹಿರಿಯರೆಲ್ಲ ಹೇಳೋದ್ ಕೇಳ್ತೀನಿ, ನಾನು ಸತ್ ಮೇಲೆ ನಾನು ವೈಕುಂಠಕ್ಕೆ ಹೋಗ್ಬೇಕು ಅಂತ. ಹೌದು. ಅದು ಮಹಾವಿಷ್ಣು. ಇವಾಗ ಅದೇ ಶಿವ ಭಕ್ತರಾದ್ರೆ ನಾನು ಸತ್ ಮೇಲೆ ನಾನು ಕೈಲಾಸಕ್ಕೆ ಹೋಗ್ಬೇಕು ಅನ್ನೋದು. ಕೈಲಾಸ ಅನ್ನೋದು ಆ ಪಾಯಿಂಟ್ ಅಲ್ಲ, ಅಲ್ಲಿಗೂ ದಾಟಿ ಇರುವಂತದ್ದು ಸದಾಶಿವ. ಹ್ಮ್. ಕೈಲಾಸ ಅಲ್ಲ ಅವನು ರೆಲ್ಮ್ ಇರೋದು, ಬೇರೆ ಕಡೆ ಇನ್ನೂ ದಾಟಿ. ಹೇಗೆ ಅಲ್ಟಿಮೇಟ್ ಫಾರ್ಮ್ ಆಫ್ ವಿಷ್ಣು ಬಂದು ಮಹಾವಿಷ್ಣುನು, ಅಲ್ಟಿಮೇಟ್ ಫಾರ್ಮ್ ಆಫ್ ಶಿವ ಬಂದು ಸದಾಶಿವ. ಹ್ಮ್. ಇದು ಸದಾಶಿವ. ಇವಾಗ ಹೆಂಗೆ ಅಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಆಗ್ಲಿ ಅಥವಾ ಇದಾಗ್ಲಿ ತುಂಬಾ ಸಿಂಪ್ಲಿಫೈ ಮಾಡಿ ಹೇಳ್ಬೇಕು, ಮಕ್ಳಿಗೂ ಅರ್ಥ ಆಗ್ಬೇಕು ಅಂದ್ರೆ, ಲೆಟ್ಸ್ ಇಮ್ಯಾಜಿನ್ ಒಂದು ಕಂಪ್ಲೀಟ್ ಯೂನಿವರ್ಸ್ ಬ್ಲ್ಯಾಂಕ್ ಇದೆ. ಇವಾಗ ನಾವು ಏನೇ ಒಂದು ಕ್ರಿಯೇಟ್ ಆಗ್ಬೇಕು ಅಂದ್ರೆ ಟೈಮ್ ಬೇಕು ಮತ್ತೆ ಸ್ಪೇಸ್ ಬೇಕು, ಹೌದು. ಅಲ್ವಾ? ಟೈಮು ಸ್ಪೇಸ್ ಎರಡೇ ಇದ್ರೆ ಸಾಕಾಗ್ತದ? ಎನರ್ಜಿ ಬೇಕು. ಹೌದು. ಎನರ್ಜಿ ಒಂದಿದ್ರೆ ಸಾಕಾಗ್ತದ? ಅಲ್ಲಿ ಮ್ಯಾಟರ್ ಬೇಕು. ಇವಾಗ ಒಂದ್ ಎಕ್ಸಾಂಪಲ್ ತಗೊಳ್ಳೋಣ. ಟೈಮ್ ಯಾವಾಗ್ಲೂ ಶಿವನ್ಗೆ ಹೋಲಿಸ್ತೀವಿ, ಕಾಲ. ಹೌದು. ಸ್ಪೇಸ್ ಯಾವಾಗ್ಲೂ ವಿಷ್ಣು. ಹ್ಮ್. ನೀವು ವಿಷ್ಣು ಭಕ್ತರಾದ್ರೆ ಸ್ಪೇಸ್, ಬಗ್ಗೆನೇ ಮಾತಾಡ್ತಾರೆ. ಶಿವ ಭಕ್ತರಾದ್ರೆ ಕಾಲ. ಶಕ್ತಿ, ಎನರ್ಜಿ, ಹೌದು. ಮಧ್ಯದಲ್ಲಿ ಆ ಮ್ಯಾಟರ್ ಇದೆಯಲ್ಲ, ಬ್ರಹ್ಮ. ಹ್ಮ್. ಇದನ್ನ ನಾನು ಸೈನ್ಸ್ ಟರ್ಮ್ ಅಲ್ಲಿ ನಾನು ಹೇಳ್ತಿರೋದು ಎಕ್ಸಾಂಪಲ್ ಆಗಿ. ಇವಾಗ ನಿಮ್ಮ ಕ್ವಶನ್ಸ್ಗೆ ಬರೋಣ ವಾಪಸ್ಸು. ಸೊ ಒಂದು ಇದನ್ನ ನಾನು ಯಾವ್ದು ನೇಮ್ ಮಾಡಲ್ಲ, ಯಾವ ದೇವ್ರ ಹೆಸರು ತಗೊಳಲ್ಲ. ಆ ಪರ್ಟಿಕ್ಯುಲರ್ ಹೆಸರನ್ನ ಬ್ರಹ್ಮನ್ ಅಂತ ತಗೊಳ್ಳೋಣ. ಬ್ರಹ್ಮ ಅಲ್ಲ, ಬ್ರಹ್ಮನ್, ಪರಮಾತ್ಮ. ಓಕೆ, ಸಿಂಪಲ್. ಆ ಪರಮಾತ್ಮನಿಂದ 3 ಶಕ್ತಿಗಳು ಬರುತ್ತೆ, ಅದೇ ತ್ರಿಮೂರ್ತಿ: ಬ್ರಹ್ಮ, ವಿಷ್ಣು, ಈಶ್ವರ, ಶಿವ. ಅಲ್ಲಿ ಆ ಪರಮಾತ್ಮ ಇವಾಗ ನಾವು ಹೇಳ್ತಿರೋದು ಸದಾಶಿವ. ಅಂದ್ರೆ ಎಲ್ಲದಕ್ಕೂ ಮೊದಲು ಅವನೇ. ಬ್ರಹ್ಮ, ವಿಷ್ಣು, ಮಹೇಶ್ವರನ ಮುಂಚೆನೆ ಏನಿದೆಯೋ ಅದು ಸದಾಶಿವ. ಹೌದು. ಅವನೇ ಈಶ್ವರ, ಅವನೇ ಸದಾಶಿವ. ಅವನಿಂದ ಸೃಷ್ಟಿಕರ್ತ ಬ್ರಹ್ಮ, ಅವನಿಂದ ಪ್ರಿಸರ್ವ್ ವಿಷ್ಣು, ಅವನಿಂದ ಲಯಕಾರಕ ಶಿವ, ರುದ್ರ. ಈ ತರ ಬಂದಿದೆ ಅಂತ ಒಂದು
ಈ ಬಿಲೀಫ್ ಇದೆ. ಇದು ನಾನ್ ಹೇಳ್ತಿರೋದಲ್ಲ, ಇದು ಲಿಂಗ ಪುರಾಣ ಹಾಗೂ ಶಿವಪುರಾಣದಿಂದ ಓದಿ ಅಲ್ಲಿ ಎಲ್ಲ ಕನ್ಸಾಲಿಡೇಟ್ ಮಾಡಿ ಅರ್ಥ ಮಾಡಿ ಇದನ್ನ ನನ್ನ ಪರ್ಟಿಕ್ಯುಲರ್ ಒಂದು ಡಾನ್ಸ್ಗೋಸ್ಕರ ಪ್ರಿಪೇರ್ ಮಾಡಿರೋಂತಹದ್ದು. ಈಗ ವೀಕ್ಷಕರಿಗೆ ಸ್ವಲ್ಪ ಅರ್ಥ ಆಗ್ತಿದೆ ಇದು ಯಾಕೆ ಇವ್ರು ಎಷ್ಟು ಅಧ್ಯಯನ ಮಾಡಿದಾರ ಅಂತ ಗೊತ್ತಾಗ್ತಾ ಹೋಗುತ್ತೆ. ಹಾಗಾದ್ರೆ ಮೇಡಮ್, ಸದಾಶಿವನಿಗೆ 5 ಮುಖಗಳಿದೆ ಅಂತ ಹೇಳ್ತೀವಿ. ಈಶ್ವರನ 5 ಮುಖಗಳು ಅಥವಾ ಶಿವನ 5 ಮುಖಗಳು ಅಂತೆಲ್ಲವೂ ಕೂಡ ಕೇಳಿದೀವಿ. ಏನದ 5 ಮುಖಗಳು? ಸೊ ಈಶ್ವರನ 5 ಮುಖಗಳು ಅಂದ್ರೆ ಓಕೆ, ಇವಾಗ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಏನು ಅಂದ್ರೆ, ಇವಾಗ ನಾರ್ಮಲ್ ಈಶ್ವರ ಅಂತ ನಾವೇನ್ ಹೇಳ್ತೀವಿ, ಅವನು ನೀಲವರ್ಣದಲ್ಲಿ ಇರುತ್ತೆ ಹೌದು, ನಾವು ಛಾಯಾ ಫೋಟೋಸ್ ಅಲ್ಲೆಲ್ಲ ನೋಡಿದಾಗ. ಸೊ ಇವಾಗ ಇವಾಗ ಸದಾಶಿವ ಅಂತ ನಾನೇನ್ ಹೇಳ್ತಿದ್ದೀನಿ, ಅವನು ನೀಲವರ್ಣ ಆ ತರ ಅಲ್ಲ, ಅವನಿಗೆ 5 ಮುಖ ಅಂತ ಅಂದೆ. ಇದು ಈ ಸದಾಶಿವನ ಪಂಚಬ್ರಹ್ಮ ಅಂತಾನು ಕರಿತೀವಿ. ನಾನು ಹೇಳ್ದಂಗೆ ಪಂಚಾನನ ಅಂತಾನು ಅಂತೀವಿ. ಆನನ ಮುಖ. ಸೊ ಪಂಚಾನನ 5 ಮುಖ ಅವನು ಕರ್ಪೂರ ಗೌರದಲ್ಲಿ ಇದ್ದಾನೆ. ಇದ್ರ ಕೋಟಿಂಗು ನೀವು ಕರ್ಪೂರ ಗೌರಂ ಕರುಣಾವತಾರಂ ಕೇಳಿದಿರಲ್ಲ, ಅದು ಸದಾಶಿವಂದೆ. ನಮಗ್ ಗೊತ್ತಿಲ್ಲದೆ ನಾವ್ ಹೇಳ್ತೀವಿ, ಆದ್ರೆ ಅದರಿಂದ ಅತಿ ಹೆಚ್ಚು ಹೇಳುವಂತದ್ದು ಇದೆ ಗೌರಂ. ಹೌದು, ಅಲ್ಲಿ ನೀವು ಕಾಶಿ ಮಾತಾಡಿದಕ್ಕೆ ಹೇಳ್ತಿರೋದು, ಅಲ್ಲಿ ನೀವು ಬೃಹಸ್ಪತಿ ಲಿಂಗ ಅಂತ ಅಲ್ಲಿ ನೋಡಿರ್ತೀರ, ಅಲ್ಲಿ ಬೃಹಸ್ಪತಿ ಅನ್ನೋದು ಗುರು ಸಮಾನ. ಎಲ್ಲವೂ ಲಿಂಗದಲ್ಲೇ ಪೂಜೆ ಆಗ್ತಿರೋದಲ್ಲಿ, ಅಲ್ಲಿ ಆಕಾರ ಇದೆಲ್ಲ ಏನೂ ಇಲ್ಲ, ಫೈನಲಿ ಲಿಂಗ ಅಷ್ಟೇ. ಸೊ ಕಮಿಂಗ್ ಬ್ಯಾಕ್ ಟು ದಿಸ್, 5 ಮುಖದಲ್ಲಿ ಅವನು ಈಶಾನ ಅನ್ನೋದು ಒಂದು ಅಲ್ಟಿಮೇಟ್ ಫೇಸ್. ಅದೇ ಫೈನಲಿ ಎಲ್ಲಾನು ಈಶಾನ ಮುಖಕ್ಕೆ ಹೋಗ್ತದೆ. ಮೊದಲನೇ ಮುಖ ಅದರಲ್ಲಿ ಸದ್ಯೋಜಾತ. ಸೊ ಒಂದೊಂದು ಮುಖಗಳಿಗೆ ಒಂದೊಂದು ಬಣ್ಣ ಇರುತ್ತೆ ಈಶ್ವರನಿಗೆ. ಸೊ ಸದ್ಯೋಜಾತ ಬಂದು ಬೆಳ್ಳಗಿರ್ತಾನಂತೆ. ಆಮೇಲೆ ವಾಮದೇವ ಕೆಂಪಗಿರುವಂತಹ ವರ್ಣ, ಅಂದ್ರೆ ತುಂಬಾ ಸುಂದರವಾದ ಮುಖ ವಾಮದೇವ. ನಂತರ ಅಘೋರ ಬಂದು ಕಪ್ಪಗಿರುವಂತದ್ದು. ಇದ್ರದ್ದು ಡೀಟೇಲ್ಸ್ ನ ಆಮೇಲೆ ಮಾತಾಡ್ತಾ ಹೋಗುವ. ಆಮೇಲೆ ನಂತರ ಬರೋದು ತತ್ಪುರುಷ, ಗೋಲ್ಡನ್ ಕಲರ್ ಅಲ್ಲಿರುವಂತಹ. ನಂತರ ಬರೋದು ಈಶಾನ. ಈ 5 ಮುಖಗಳು ಪಂಚಾನನ ಶಿವ ಅಥವಾ ಸದಾಶಿವ ಅಂತ ಹೇಳ್ತೇವೆ. ಈ ಪಂಚಮುಖಗಳಲ್ಲಿ ನೀವು ಹೇಳುವಂಥದ್ದು ಮೊದಲನೇದಾಗಿ ಸತ್ಯೋಜಾತ. ಅದನ್ನ ಆ ಪರ್ಟಿಕ್ಯುಲರ್ ಫೇಸ್ ನ ಭೂಮಿ ತತ್ವಕ್ಕೂ ಹೋಲಿಸ್ತಾರೆ, ಮತ್ತೆ ಸೃಷ್ಟಿಯ ತತ್ವಕ್ಕೂ ಹೋಲಿಸುವಂತದ್ನ ಕೇಳಿದೀವಿ. ಅದ್ರ ಬಗ್ಗೆ ಹೇಳೋದಿದ್ರೆ ಸದ್ಯೋಜಾತ ಅಂತ ಅಂದ್ರೆ ನಾ ಹೇಳ್ದಂಗೆನೆ, ಇವಾಗ ನಾನು ಸದಾಶಿವನಿಂದ ಬ್ರಹ್ಮ ಬಂದ ಅಂತ ಹೇಳಿ, ಬ್ರಹ್ಮನ್. ಸೊ ಬ್ರಹ್ಮನ್ನಿಂದ ಬ್ರಹ್ಮ ಬಂದ. ಸೊ ಸದಾಶಿವನಿಂದ ಬ್ರಹ್ಮ ಬಂದಿದ್ದು. ಸೊ ಬ್ರಹ್ಮ ತತ್ವ, ಕ್ರಿಯೇಷನ್ ಆಸ್ಪೆಕ್ಟ್ ಅಲ್ಲಿಂದ ಶುರು ಆಗುತ್ತೆ. ಭೂಮಿಯ ಬಗ್ಗೆ ಇರುತ್ತದೆ ಅಲ್ಲಿ. ಏನಿಲ್ಲಿ ಅಂದ್ರೆ, ಇವಾಗ ದಿಸ್ ಇಸ್ ಆಲ್ಸೋ ರಿಲೇಟೆಡ್ ಟು ಚಕ್ರ. ಕ್ರಿಯೇಷನ್ ಅಂದಾಗ ಎಲ್ಲಿ ಆಗೋದು? ಭೂಮಿಯಲ್ಲಿ. ಸೊ ಸದ್ಯೋಜಾತ ಇಸ್ ಕಂಪ್ಲೀಟ್ಲಿ ಅಬೌಟ್ ಬ್ರಹ್ಮ ಸೃಷ್ಟಿ ಮಾಡ್ತಾನೆ. ಇಲ್ಲಿ ನಾವು ಬರ್ತೀವಿ, ನಮ್ಮ ಏನೇನಿದೆ ಅದನ್ನೆಲ್ಲ ಅನುಭವಿಸ್ತೀವಿ, ಹಣೆ ಬರಹ ಏನಿದೆಯೋ ಅಕಾರ್ಡಿಂಗ್. ಸೊ ಇಲ್ಲಿ ನಮ್ಗೆ ಚಕ್ರಗಳು, ಮೂಲಾಧಾರ ಚಕ್ರಕ್ಕೆ ರಿಲೇಟೆಡ್ ಸದಾಶಿವ. ಐ ಮೀನ್ ಸದ್ಯೋಜಾತ ಒಂದು ಮೂಲಾಧಾರ ಚಕ್ರದಕ್ಕೆ ರಿಲೇಟೆಡ್. ಸೊ ಒಂದೊಂದು ಮುಖಗಳಿಗೆ ಒಂದೊಂದು ವೇದಗಳು ಇದೆ, ಆಯಾ ವೇದಗಳಿಂದ ತಗೊಂಡಿರುವಂತದ್ದು. ಒಂದೊಂದು ದಿಕ್ಕುಗಳಿಗೆ ಕನೆಕ್ಟೆಡ್ ಇರುತ್ತೆ ಸದ್ಯೋಜಾತ ಬಂದು ವೆಸ್ಟ್ ಫೇಸಿಂಗ್ ಗಾಡ್. ಅವನ ಮುಖ ಬಂದು ಸದ್ಯೋಜಾತನ ಮುಖ ವೆಸ್ಟ್ ಅಲ್ಲಿ ಫೇಸ್ ಆಗ್ತಾ ಇರುತ್ತೆ ಅಂತ. ವಿ ಶುಡ್ ನೋ. ಇವಾಗ ನಾವು ಸದಾಶಿವ ಅಂತ ಮಾತಾಡಿದಾಗ ನಮ್ಗೆ ಕೋಶ ಮತ್ತೆ ಚಕ್ರಗಳ ಬಗ್ಗೆ ಮಾತಾಡ್ಬೇಕಾಗತ್ತೆ. ಯಾಕೆಂದ್ರೆ ಸದಾಶಿವ ಅಂದ್ರೆ ಶಿವಪುರಾಣದಲ್ಲಿ ಸದಾಶಿವನಿಂದ ಸಂಗೀತದ ಬಂತು ಅಂತ ಅರ್ಥ. ಆಮೇಲೆ ಸದಾಶಿವದಿಂದ 7 ಸ್ವರ, 7 ಚಕ್ರ, ಸಕಲವು 7 ಏನೇನಿದೆ ಅಲ್ಲ. ಸೊ ದಟ್ ಈಸ್ ಆಲ್ ಕಾಂಟ್ರಿಬ್ಯೂಟೆಡ್. ಬ್ರಹ್ಮನ್ ಅಂತ ನಾನು ಏನ್ ಹೇಳಿದ್ನಲ್ಲ ಸದಾಶಿವ. ಸೊ ಆಮೇಲೆ ನಾವು ಸ್ಪೆಕ್ಟ್ರಮ್ ಅಂತ ನಾವು ಏನ್ ಹೇಳ್ತೀವಲ್ಲ, ಎಷ್ಟಿದೆ? 7 ಬಣ್ಣ, ಸಕಲವು ಅಲ್ಲಿಂದಾನೇ ಪ್ರಾಪ್ತಿಯಾಗಿರೋದು ಅಂತ. ಸದಾಶಿವನಿಂದ ಎಲ್ಲ 7ಗಳು ಅಲ್ಲಿಂದ ಅಂತ ಹೇಳ್ಬೋದಾ? 7ಗಳು, ಹೌದು. ಸೊ ಹೌದು. ಸೊ ಇಲ್ಲಿ ನಾವು ಹೇಳ್ಬೇಕಾದ್ರೆ ಇನ್ನು ಸಿಂಪ್ಲಿಫೈ ಮಾಡಿ ಹೇಳ್ಬೇಕು ಅಂದ್ರೆ, 5 ಮುಖ ಇರೋದ್ರಿಂದ ನಾವು 7 ಚಕ್ರದಲ್ಲಿ 5 ಚಕ್ರದಕ್ಕೆ ಬಗ್ಗೆ ರಿಲೇಟ್ ಮಾಡಿ ಎಕ್ಸ್ಪ್ಲನೇಷನ್ ಕೊಡೋಕೆ ಈಸಿ ಆಗ್ತದೆ. ಆಮೇಲೆ 5 ಕೋಶಕ್ಕೆ ರಿಲೇಟೆಡ್, ಒಂದೊಂದು ಮುಖಗಳು ಒಂದೊಂದು ಕೋಶಕ್ಕೆ ರಿಲೇಟೆಡ್. ಯಾವ್ಯಾವ ಕೋಶಕ್ಕೆ ಸಂಬಂಧಪಟ್ಟಂಗಿದೆ? ಸೊ ಇವಾಗ ನಮ್ಗೆ ಒಂದು 5 ಕೋಶಗಳಿದೆ. ಒಂದು ನಿಮಗೆ ತಿಳಿದಂಗೆ ಯು ವಿಲ್ ಬಿ ಅನ್ನಮಯ ಕೋಶ. ಎಸ್.
ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ದ ಕೋಶ ಸ್ಟಾರ್ಟ್ಸ್ ಫ್ರಮ್ ದ ಔಟ್ಸೈಡ್ ಟು ಇನ್ಸೈಡ್ ಒನ್. ಸೊ ಇಲ್ಲಿ ಏನಾಗ್ತದೆ ಅಂದ್ರೆ ಇವಾಗ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಆಮೇಲೆ ಮನೋನ್ಮಯ ಕೋಶ, ಆಮೇಲೆ ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಸೊ ಅನ್ನಮಯ ಕೋಶ ಬಂದು ಇಟ್ ಈಸ್ ರಿಲೇಟೆಡ್ ಟು ಸದ್ಯೋಜಾತ. ಇಲ್ಲಿ ಹೇಗಿರುತ್ತೆ ಅಂದ್ರೆ ಆಮೇಲೆ ಚಕ್ರ ಬಂದು ಮೂಲಾಧಾರ ಚಕ್ರ, ಸ್ವಾದಿಷ್ಟಾನ, ಎರಡು ಸೇರಿ. ಸೊ ಇವಾಗ ನಾವು ಡಾನ್ಸ್ ಅಲ್ಲಿ ಇದು ರೆಪ್ರೆಸೆಂಟ್ ಮಾಡ್ಬೇಕು, ಕಷ್ಟ ಅಲ್ಲ. ಬಟ್ ಇದನ್ನ ರೆಪ್ರೆಸೆಂಟ್ ಮಾಡೋದು ಹೇಗೆ ಜನಗಳಿಗೆ ಅರ್ಥ ಆಗ್ಬೇಕು ಅಂದ್ರೆ ಆ ಚಕ್ರದಲ್ಲಿ ಏನೋ ಒಂದಿದೆ. ಆ ಚಕ್ರ ಏನು ಅಂದ್ರೆ ಇಟ್ ಈಸ್ ರಿಲೇಟೆಡ್ ಟು ದ ಬರ್ತ್ ಆಸ್ಪೆಕ್ಟ್, ಜೆನೈಟಲ್ಸ್ ಇದೆಲ್ಲಾನು. ಸೊ ಹೆಣ್ಣು ಗಂಡು ಎರಡು ಸೇರಿದಾಗ ಬರುವಂತದ್ದು ಮೂಲಾಧಾರ ಚಕ್ರ, ಅಲ್ಲಿಂದ ಕ್ರಿಯೇಷನ್ ಆಗೋದು. ಅದೇ ಬ್ರಹ್ಮ ಕ್ರಿಯೇಟರ್. ಅದರ ಬಗ್ಗೆನೆ ನಾವು ಸದ್ಯೋಜಾತದಲ್ಲಿ ಪ್ರಸ್ತುತ ಮಾಡಿದ್ದೇವೆ. ಈ ಸದ್ಯೋಜಾತದಲ್ಲಿ ಬರುವಂಥದ್ದು ಒಂದು ಸೃಷ್ಟಿ. ಯಾವುದೇ ಒಂದು ಹೊಸ ಕೆಲಸ ಮಾಡಬೇಕು ಅಂತ ಕೇಳಿದ್ರೆ ಸದ್ಯೋಜಾತನ ಪೂಜೆ ಮಾಡಿದ್ರೆ ಅಥವಾ ಆ ಆಕಾರವನ್ನ ಸ್ಮರಿಸಿದ್ರೆ ಆಗತ್ತೆ ಅನ್ನುವಂಥದ್ದು ಕೂಡ ಕೇಳ್ಪಟ್ಟಿದೀವಿ. ಅದ್ರ ಬಗ್ಗೆ ಏನ್ ಹೇಳ್ತೀರ? ಇದಕ್ಕೆ ನಿಮ್ಗೊಂದು ಬ್ಯೂಟಿಫುಲ್ ಕತೆ ಹೇಳ್ತೇನೆ. ಕತೆ ಅಂದ್ರೆ ಇವಾಗ ಅಗೇನ್ ಸ್ವಲ್ಪ ಮ್ಯಾಥಮೆಟಿಕಲ್ ವ್ಯೂ ಅರ್ಥ ಮಾಡ್ಕೊಳ್ಬೇಕು ಅಂತ. ಇವಾಗ ನಮ್ಮಲ್ಲಿ ಹೇಗಿದೆ ಅಂದ್ರೆ ಯುಗಗಳು ಅಂತ 4 ಯುಗಗಳಿದೆ. ಹೌದು. ಯಾವುದು? ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಈ 4 ಯುಗ ಸೇರಿ ಒಂದು ಮಹಾಯುಗ ಆಗ್ತದೆ. ಹೌದು. ಸೊ ಈ ಒಂದು ಮಹಾಯುಗಗಳು, ಈ ತರ ಮಹಾಯುಗಗಳು 71 ಮಹಾಯುಗಗಳು ಒಟ್ಟಿಗೆ ಕೂಡಿದಾಗ ಒಂದು ಮನ್ವಂತರ ಆಗತ್ತೆ. ಒಂದು ಮನ್ವಂತರ, ಅದೇ ತರ 14 ಮನ್ವಂತರಗಳು ಒಟ್ಟಿಗೆ ಕೂಡಿದಾಗ ಒಂದು ಕಲ್ಪ ಆಗತ್ತೆ. ಆ ತರ ಒಂದು ಕಲ್ಪದಲ್ಲಿ ಒಬ್ಬೊಬ್ಬ ಬ್ರಹ್ಮ ಇರ್ತಾನೆ ಅನ್ನೋದು ಇದೆ. ಇದು ಪುರಾಣದಲ್ಲೂ ಕೂಡ ಇದ್ರ ಬಗ್ಗೆ ಉಲ್ಲೇಖನೂ ಇದೆ. ಸೊ ಒಂದೊಂದು ಕಲ್ಪದಲ್ಲಿ ಒಂದೊಂದು ಮುಖಗಳು ಪ್ರಕಟ ಆಗ್ತಾ ಹೋಯ್ತು. 19ನೇ ಕಲ್ಪದಲ್ಲಿ ಶ್ವೇತಲೋಹಿತ ಅನ್ನೋ ಕಲ್ಪದಲ್ಲಿ ಸದ್ಯೋಜಾತ ಬಂದಿದ್ದು ಅಂತ. ಅವಾಗ ಬಂದಾಗ ಬ್ರಹ್ಮ ತಪಸ್ಸು ಕೂಡ್ತಾನೆ. ಅವಾಗ ಮೊದಲನೇ ಮುಖ ಬರೋದು ಸದ್ಯೋಜಾತ, ಒಂದು ಪುಟ್ಟ ಮಗುವಿನ ರೂಪದಲ್ಲಿ. ಅವಾಗಿನ್ನು ಹುಟ್ಟಿರುವನು ಅನ್ನೋದೇ ಸದ್ಯೋಜಾತದ ಹೆಸರು, ಅಂದ್ರೆ ಅರ್ಥ ಅದರದ್ದು. ಸೊ ಮಗು ಬಂದು ಅವಾಗ ಅವನ್ಗೆ ಕ್ರಿಯೇಟಿಂಗ್ಗೆ ಹೆಲ್ಪ್ ಮಾಡುತ್ತೆ, ಅದ್ರ ತತ್ವ ಹೇಳುತ್ತೆ. ಆ ಮಗು ಹೇಳಿ ಮಾಯ ಆಗೋಗ್ತಾನೆ. ಸೊ ಅಲ್ಲಿಂದ ಒಂದು ಕ್ರಿಯೇಟಿಂಗ್ ಆಸ್ಪೆಕ್ಟ್ ಶುರು ಆಯ್ತು ಅಂತ ಕತೆ ಇರೋದು ಆ ಪರ್ಟಿಕ್ಯುಲರ್.